ಭಾಗದ ರುಚಿ ರುಚಿಯ ಖಾದ್ಯಗಳನ್ನು ಬೆಂಗಳೂರಿಗೆ ಪರಿಚಯಿಸಿ ಜೊತೆಗೆ ಉಣಬಡಿಸ್ತಾ ಇರುವಂತಹ ಮಂದಾರ್ತಿ ವೈಭವ ಹೋಟೆಲ್ ಇದೀಗ ತನ್ನ ನೂತನ ಬ್ರಾಂಚನ್ನು ಬೊಮ್ಮೇನಹಳ್ಳಿ ಬೂದಿಗೆರೆಯಲ್ಲಿ ಪ್ರಾರಂಭಿಸ್ತಾ ಇದೆ. ಹಾಗಾದರೆ ಬನ್ನಿ, ಇಲ್ಲಿಯ ವಿಶೇಷತೆ ಏನು, ಈ ಬ್ರಾಂಚ್ನ ಸ್ಪೆಷಾಲಿಟಿ ಏನು, ಜೊತೆಗೆ ಇಲ್ಲಿ ಗ್ರಾಹಕರಿಗೆ ಏನೆಲ್ಲ ವೆರೈಟಿ ಫುಡ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತೆ, ಜೊತೆಗೆ ಮುಖ್ಯವಾಗಿ ಈ ಹೋಟೆಲ್ನ ಆಂಬಿಯನ್ಸ್ ಹೇಗಿದೆ, ಅಷ್ಟೇ ಅಲ್ಲ ಈ ಹೋಟೆಲ್ನ ಆಂಬಿಯನ್ಸ್ ಹೇಗಿದೆ, ಫ್ಯಾಮಿಲಿಗೆ ಬರೋಕ್ಕೆ ಇದು ಚೆನ್ನಾಗಿದೆಯಾ, ಅಷ್ಟೇ ಅಲ್ಲ ಇಲ್ಲಿಯ ವೆರೈಟಿ ಫುಡ್ಗಳು ಏನೆಲ್ಲ ಇದೆ ಅನ್ನೋದನ್ನು ನೋಡಿಕೊಂಡು ಜೊತೆಗೆ ತಿನ್ಕೊಂಡು ಕೂಡ ಬರೋಣ ಬನ್ನಿ. ಈಗ ನಮ್ಮ ಜೊತೆ ಮಂದಾರ್ತಿ ವೈಭವ ಹೋಟೆಲ್ನ ಓನರ್ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ. ಮಂದಾರ್ತಿ ವೈಭವ ಅನ್ನೋ ಸೆಕೆಂಡ್ ಬ್ರಾಂಚ್ನ ನೀವು ಓಪನ್ ಮಾಡಿರುವಂಥದ್ದು ಹೇಗೆ ಅನಿಸ್ತಿದೆ ನಿಮಗೆ? ಎಷ್ಟು ಖುಷಿ ಇದೆ? ತುಂಬ ಸಂತೋಷವಾಗ್ತಿದೆ. ಇದು ಮೊದಲನೇ ಬ್ರಾಂಚ್. ಇದು ನಮ್ಮ ತಮ್ಮಾದ ಸತ್ಯಾನಂದ ನಿತ್ಯಾನಂದ ಹಾಗೆ ಎಲ್ಲ ಪಾರ್ಟ್ನರ್ಸ್ ಸೇರಿ ಅಂತ ಮಾಡಿರುವಂಥದ್ದು. ಇದು ಅಲ್ಲಿ ತುಂಬ ಸಕ್ಸಸ್ ಆಗಿದೆ. ಅಲ್ಲಿರುವಂಥ ರುಚಿ ಆಗಲಿ ಜನಗಳೊಂದು ಎಲ್ಲರೂ ಒಪ್ಪಿಕೊಂಡ ಮೇಲೆ ನಾವು ಈ ಭಾಗದಲ್ಲಿ ಇನ್ನೊಂದು ಬ್ರಾಂಚನ್ನು ಓಪನ್ ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ಬಂದು ಈ ಸವಿರುಚಿಯನ್ನು ಆದಂಥ ಈ ಮಂದಾರ್ತಿ ಉಡುಪಿ ವೈಭವ ಹೋಟೆಲ್ನ ಟೇಸ್ಟ್ ಮಾಡಿ ಇದು ಮಾಡಬೇಕು ಅನ್ನೋದು ನಾನು ಕೋರ್ಕೊತಾ ಇದ್ದೇನೆ. ನಮಗೆ ಇನ್ನೊಂದು ಕ್ವಶನ್ ಏನು ಬರುತ್ತಂದರೆ, ಈ ಏರಿಯಾದಲ್ಲೇ ಯಾಕೆ ನಿಮ್ಮ ಬ್ರಾಂಚನ್ನ ಓಪನ್ ಮಾಡಿದ್ರೆ, ಏನು ಉದ್ದೇಶ? ಅಂದರೆ ಈ ಭಾಗದಲ್ಲಿ ಒಂದು ಉಡುಪಿ ಭಾಗದ ಒಂದು ಹೋಟೆಲ್ ಇಲ್ಲ. ಸೊ ಹಾಗಾಗಿ ಇಲ್ಲಿಯ ನಮ್ಮ ಉಡುಪಿ ಭಾಗದ ಒಂದು ರುಚಿಯನ್ನು ಮಾಡಬೇಕು ಉದ್ದೇಶದಿಂದ ನಾವೆಲ್ಲ ಡಿಸೈಡ್ ಮಾಡಿ ಇಲ್ಲಿ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಜನಸಂಪರ್ಕ ಜಾಸ್ತಿ ಇದೆ. ಹಿಂದೆ ಅಪಾರ್ಟ್ಮೆಂಟ್ ಆಗಲಿ, ಈ ಕ್ರೌಡ್ ಆಗಲಿ ಚೆನ್ನಾಗಿದೆ. ನಾವು ಇಲ್ಲಿ ಜನಗಳು ಇಲ್ಲಿಂದ KR ಪುರಮು ಇಲ್ಲಾಂದರೆ ಈ ಟೋಲಿಂದ ಆ ಕಡೆಗೆ ಹೋಗಿ ಟಿಫನ್ ಮಾಡಿ ಬರುವಂಥದ್ದು. ಸೊ ಹಾಗಾಗಿ ನಾವು ಇಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಒಳ್ಳೆಯ ರುಚಿಯಾದ ಇದು ಆಹಾರವನ್ನು ಕೊಡುವ ಉದ್ದೇಶದಿಂದ ಮಾಡಿದ್ದೀವಿ. ಈಗ ನಮಗೆ ಇದು ಮಂದಾರ್ತಿ ವೈಭವ ಉಡುಪಿ ಹೋಟೆಲ್ ಕರಾವಳಿ ಭಾಗದ ಅನ್ನುವಾಗ ಇಲ್ಲಿ ಏನು ಸ್ಪೆಷಲ್ ಊಟ ಅಂತ ನಮಗೊಂದು ಅನಿಸುತ್ತೆ. ಏನಿದೆ ಇಲ್ಲಿ ಸ್ಪೆಷಲ್ ಆಗಿ? ಈಗ ಯೂಶಲಿ ಬಂದುಬಿಟ್ಟು ನೋಡಿ, ಉಡುಪಿ ಭಾಗದ ಅಂದರೆ ಎಲ್ಲ ಗೊತ್ತಿರುವಂಥದ್ದು ನಿಮಗೆಲ್ಲ ಅಲ್ವಾ. ಏನು ಉಡುಪಿ ಭಾಗದ ರುಚಿ ಅಂದರೆ, ಈಗ ಯೂಶಲಿ ಎಲ್ಲರೂ ಉಡುಪಿ ಭಾಗದ ಇದು ಆಹಾರವನ್ನು ಅವರು ಇಷ್ಟಪಡ್ತಾರೆ ಅಲ್ವಾ. ರುಚಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು. ಆಮೇಲೆ ಇನ್ನೊಂದು ಏನಂತಂದರೆ, ನಮ್ಮದು ಸೌತು ನಾರ್ತ್ ಎರಡೂ ಇದೆ. ಅಂದರೆ ಸೌತ್ ಇಂಡಿಯನು, ನಾರ್ತ್ ಇಂಡಿಯನು, ಚೈನೀಸು ಎಲ್ಲನೂ ನಾವು ಇದು ಕೊಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ನನ್ನ ಮಂದಾರ್ತಿ ಉಡುಪಿ ವೈಭವನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ವರ್ಷದಿಂದ ಈ ಹೋಟೆಲ್ನ ನಡ್ಸ್ಕೊಂಡು ಬರ್ತಿದ್ದೀರಾ? ಇದು ಈ ಮಂದಾರ್ತಿ ವೈಭವ ಟೀಮ್ ಅನ್ನೋದನ್ನು ಒಂದು 9ರಿಂದ 10 ವರ್ಷದಿಂದ ನಾವು ನಮ್ಮ ತಮ್ಮ ಸತ್ಯಾನಂದ ನಿತ್ಯಾನಂದ ಆಗಲಿ ಅಥವಾ ಪಾರ್ಟ್ನರ್ಸ್ಗಳೆಲ್ಲ ಸೇರಿ ಮಾಡ್ಕೊಂಬರುವಂಥದ್ದು. ಇದೊಂದು 10 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ. ಈ ಬ್ರಾಂಚ್ ಆಗಿದೆ. ದೇವರ ಒಂದು ಆಶೀರ್ವಾದ, ಜನರ ಒಂದು ಇದರಿಂದ ಇನ್ನು ಮುಂದಕ್ಕೆ ನಾವು ಇನ್ನೂ ತುಂಬ ಬ್ರಾಂಚ್ಗಳು ಮಾಡಬೇಕನ್ನೋ ಇದು ಮಾಡ್ತಾಯಿದ್ದೀವಿ. ಯಾಕೆಂದರೆ ಈಗ ನಿಮ್ಮ ಫುಡ್ಡಿಗೆ ಜನರ ರೆಸ್ಪಾನ್ಸ್ ಹೇಗಿದೆ? ಜನ ಏನು ಹೇಳ್ತಾರೆ? ಈಗ ನೋಡಿ, ನಮ್ಮದು ಬಾನಸವಾಡಿ ಬ್ರಾಂಚಲ್ಲಿ ನೀವು ನೋಡ್ಬೋದು, ಗೂಗಲ್ ಬಂದುಬಿಟ್ಟು 4.8 ಇದಿದೆ, ಒಳ್ಳೆ ವ್ಯೂ ಇದೆ. ಆಮೇಲೆ ಒಳ್ಳೆ ನಮಗೆ ಪಾರ್ಟೀಸ್ ಆಗಲಿ ನಮಗೆ ಮಾಡೋಕ್ಕೆ ಈಗ ಬ್ಯಾಕ್ ಟು ಬ್ಯಾಕ್ ಪಾರ್ಟಿಗೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಷ್ಟೊಂದು ಆರ್ಡ್ರ್ಗಳು ಬರ್ತದೆ, ಯಾಕೆಂದರೆ ಟೇಸ್ಟ್ ಇರೋದ್ರಿಂದ. ಸೊ ಈ ಭಾಗದಲ್ಲಿ ಅದೇ ಥರನ ಒಂದು ಪಾರ್ಟಿನ ನಾವು ಮಾಡೋದಕ್ಕೆ ಜನರಿಗೆ ಅನುಕೂಲ ಆಗಲಿ. ಯಾವುದೇ ಕ್ಯಾಟ್ರಿಂಗ್, ಈಗ ಹೋಟ್ಲು ಮಾತ್ರ ಅಲ್ಲ, ಔಟ್ಡೋರ್ ಕ್ಯಾಟ್ರಿಂಗ್ ಮಾಡ್ತಾಯಿದ್ದೀವಿ. ಓಕೆ, ಈಗ ಇಂಡೋರಲ್ಲಿ ನಮಗೆ ವ್ಯವಸ್ಥೆ ಇಲ್ಲ ಮಾಡೋದಕ್ಕೆ. ವೆಡ್ಡಿಂಗ್ ಹಾಲನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಅಥವಾ ಅವ್ರು ಮಾಡಿರೋಂಥ ವೆಡ್ಡಿಂಗ್ ಹಾಲಿಗೆ ನಾವು ಫುಡ್ಡನ್ನ ಅವರಿಗೆ ಯಾವ ಥರ ಬೇಕೋ ಆ ಥರ ಫುಡ್ನ ನಾವು ಅವರಿಗೆ ಪ್ರೊವೈಡ್ ಮಾಡ್ತೀವಿ. ಸರ್, ಮಂದಾರ್ತಿ ಅವರು ಈಗ ಒಂದು ಹೊಸ ಬ್ರಾಂಚನ್ನು ಓಪನ್ ಮಾಡಿರುವಂಥದ್ದು, ನಿಮಗೇನು ಅನಿಸುತ್ತೆ? ಏನನ್ನು ಹೇಳಲಿಕ್ಕೆ? ಇವತ್ತು ಆ ಹೆಸರೇ ಇದೆ ಮಂದಾರ್ತಿ ಅಂತ. ಈ ಮಂದಾರ್ತಿ ಯಕ್ಷಗಾನ ಹೇಗೋ ವರ್ಲ್ಡ್ ಫೇಮಸ್ಸು, ಅದೇ ಥರ ಈ ಹೋಟೆಲ್ಲು ಪ್ರತಿ ವರ್ಷ ವರ್ಲ್ಡ್ ಫೇಮಸ್ ಆಗ್ತಾ ಇದೆ.
ಇವತ್ತು 2ನೇ ಶಾಖೆ ಮಂದಾರ್ತಿ ಟೀಮ್ ಅವರು ಇವರೆಲ್ಲ ಸೇರಿ ಮಾಡಿದ್ದಾರೆ. ನಂಗೆ ಗೊತ್ತಿದ್ದ ಹಾಗೆ ನಾ ಮೊನ್ನೆ ಓಪನಿಂಗ್ ಕರೀಲಿಕ್ಕೆ ಬಂದಾಗಲೂ ಹೇಳಿದೆ, ಎಲ್ಲ ದೇಶದಲ್ಲೂ ಮಾಡ್ತೀರಿ, ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶದಲ್ಲೂ ಸದ್ಯದಲ್ಲಿ ಇನ್ನೊಂದು 2-3 ವರ್ಷದಲ್ಲಿ ಮತ್ತು ನಾವೆಲ್ಲ ಮಂದಾರ್ತಿ ಇದು ಹೋಟೆಲ್ನ ಓಪನಿಂಗ್ ನಾವೆಲ್ಲ ಹೋಗಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಚೆನ್ನಾಗಾಗಲಿ, ಯೂತ್ಸ್ ಟೀಮ್ ಇದ್ದಾರೆ ಎಲ್ಲ. ಸೊ ಕರಾವಳಿಯವ್ರ ಮನಸ್ಸು ಹೇಗಿದೆಯೋ ಅವರ ಆಹಾರವೂ ಹಾಗೆ, ನಂಗೆ ಗೊತ್ತಿದ್ದ ಹಾಗೆ. ಆ ಮನಸ್ಸಲ್ಲಿ, ಕರಾವಳಿ ಮನಸ್ಸಲ್ಲಿ ಆ ದೇವಿ ಇರೋದೇ ಅಲ್ಲಿ ಮಂಗಳಾದೇವಿ. ಹಾಗಾಗಿ ಎಲ್ಲರ ಮನಸ್ಸು ಎಲ್ಲರಿಗೂ ಮಂಗಳವನ್ನು ಬಯಸೋ ಮನಸ್ಸುಗಳೇ. ಹಾಗಾಗಿ ಅವರ ಆಹಾರ ಮನಸ್ಸು ಎರಡೂ ಒಂದೇ ಥರ ಇರೋದ್ರಿಂದ ಇಡೀ ಜಗತ್ತು ಅದನ್ನು ಇಷ್ಟಪಡುತ್ತೆ. ಸೊ ಇನ್ನೂ ದೊಡ್ಡ ಬೆಳೀಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇವತ್ತು ಈ ಮಂದಾರ್ತಿ ವೈಭವ ಹೋಟೆಲ್ ಶುಭಾರಂಭಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದು ನನ್ನ ಆತ್ಮೀಯರಾದಂಥ ನಿತ್ಯಾನಂದ, ಸತ್ಯಾನಂದ ಆ ಹೆಸರಿಗೂ ತಕ್ಕಂಥ ಸತ್ಯವಾದ ಒಂದು ಆನಂದ ಕೊಡುವಂಥ ಒಂದು ಊಟ ಸವಿಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಭಾಳ ಖುಷಿ ಇದೆ ನನಗೆ. ನನ್ನ ಆತ್ಮೀಯ ಸ್ನೇಹಿತರವರು ಹಿಂದೆ ಕೂಡ ಅವರ ಮೊದಲನೇ ಹೋಟೆಲಿಗೆ ಕೂಡ ನಾನು ಹೋಗಿದ್ದೆ. ಇಲ್ಲಿ 2ನೇ ಹೋಟೆಲ್ಗೆ ಇವತ್ತು ಬಂದು ನಾನು ಭೇಟಿ ಕೊಟ್ಟಿದ್ದೀನಿ. ಈ ಭಾಗದ ಮಹಾ ಜನತೆಗೆ ಇದು ಒಂದು ಸುವರ್ಣ ಅವಕಾಶವಿದೆ. ನಾರ್ತ್ ಇಂಡಿಯನು, ಸೌತ್ ಇಂಡಿಯನು, ಚೈನೀಸು ಎಲ್ಲ ಥರ ಊಟ ಪ್ಯೂರ್ಲಿ ವೆಜ್ಜು. ನಮ್ಮಂಥವ್ರಿಗೆ ಪ್ಯೂರ್ಲಿ ವೆಜ್ಜು ತುಂಬ ಖುಷಿಯಾಗಿ ಬಂದು ಇಲ್ಲಿ ಸವಿಲಿಕ್ಕೆ. ಚೆನ್ನಾಗಿದೆ ಊಟ ತಿಂಡಿ ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಈ ಹೋಟೆಲ್ ಏನು ಆರತಿ ಅಂತ ಇಟ್ಟಿದ್ದಾರೆ. ಏನಾರತಿ? ಮಂದಾರ್ತಿ ಅಂತ ಹೆಸರಿಟ್ಟಿದ್ದಾರೆ. ಆ ಹೆಸರಿಗೂ ತಕ್ಕಂಥ ಮಂದಾರ್ತಿ ವೈಭವ ಈ ಹೋಟೆಲ್ಲು. ಇಲ್ಲಿ ಬಂದರೆ ಈ ಭೋಜನದ ವೈಭವವನ್ನು ಎಲ್ಲರೂ ಕೂಡ ಸವಿದು ಎಲ್ಲರೂ ಖುಷಿ ಪಡಿ ಫ್ಯಾಮಿಲಿ ಜೊತೆಲಿ ಬಂದು ಊಟ ಮಾಡುವಂಥ ಒಳ್ಳೆ ಸ್ಥಳ ಇದೆ. ಬನ್ನಿ. ಈ ಭಾಗ KR ಪುರಂ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಇತ್ತ ಕಡೆ ಕೋಲಾರ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದು ಹೋಟ್ಲಲ್ಲಿ ತಿಂಡಿನ ಟೇಸ್ಟ್ ಮಾಡಿ ಅಂತೇಳಿ ನಾನು ಎಲ್ಲ ತಿಂಡಿ ಪ್ರಿಯರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಮತ್ತು ನಿತ್ಯಾನಂದ, ಸತ್ಯಾನಂದ ಅವರಿಬ್ಬರಿಗೂ ಕೂಡ ಇನ್ನಷ್ಟು 100 ಹೋಟೆಲ್ ಮಾಡುವಂಥ ಶಕ್ತಿಯನ್ನು ಆ ತಾಯಿ ದುರ್ಗಾ ಪರಮೇಶ್ವರಿ ಹೆಚ್ಚೆಚ್ಚು ಅವರಿಗೊಂದು ಶಕ್ತಿ ಕೊಟ್ಟು ಬೆಂಗಳೂರು ನಗರದ ಎಲ್ಲ ಕಡೆ ಕೂಡ ಎಲ್ಲ ಭಾಗದಲ್ಲಿ ಕೂಡ ಇವರ ಹೋಟೆಲು, ಇವರ ಒಂದು ತಿಂಡಿ ಊಟ ಎಲ್ರಿಗೂ ಸಿಗುವಂಥ ಅವಕಾಶ ಸಿಗಲಿ ಅಂತೇಳಿ ಮತ್ತೊಮ್ಮೆ ಇವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಮಂದಾರ್ತಿ ವೈಭವ ಅಂತ ಇವತ್ತು ಹೋಟೆಲ್ ಉದ್ಘಾಟನೆ ಆಗಿದೆ. ನಾವೆಲ್ಲ ಕೋಸ್ಟಲ್ ಕರಾವಳಿಯವರು, ಹಾಗಾಗಿ ನಮಗೆ ಇವರು ಮಾಡ್ತಾ ಇರೋದು ಭಾಳ ಸಂತಸದ ವಿಚಾರ. ಈ ಭಾಗದಲ್ಲಿ ನಾವೆಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದೇವೆ ನಮಗೆಲ್ಲ ಭಾಳ ಅನುಕೂಲ ಆಗ್ತದೆ. ಯಾಕಂತ ಹೇಳಿದರೆ ಹೌದು, ಉಡುಪಿಯ ಶೈಲಿಯ ಮತ್ತು ಬೆಂಗಳೂರಿನ ಸಮ್ಮಿಶ್ರವಾದಂಥ ಯಾವುದೋ ಆಯ್ಕೆ ನಮಗೆ ಸಿಗ್ತಾ ಇದೆ. ಹಾಗಾಗಿ ಭಾಳ ಇವತ್ತು ಸ್ಯಾಂಪಲ್ ಆಗಿ ಫುಡ್ ಕೊಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಇನ್ನೂ ಭಾಳ ಉತ್ತಮ ಗುಣಮಟ್ಟದ ಊಟ ತುಂಬ ಚೆನ್ನಾಗಿದೆ. ಆತಿಥ್ಯಗಳೆಲ್ಲ ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಇವತ್ತೇ ಪ್ರಾರಂಭ ಆಗಿದೆ. ಇವಾಗಲೇ ಇಷ್ಟು ಚೆನ್ನಾಗಿ ಆತಿಥ್ಯ ಇದ್ಮೇಲೆ ಖಂಡಿತ ಅವರು ಈ ಹಿಂದೆ ಮಾಡಿದ ಅನುಭವ ಇರೋದ್ರಿಂದ ಚೆನ್ನಾಗಿ ನಮಗೆ ಸರ್ವಿಸ್ ಕೊಡ್ತಾರೆ ಅನ್ನುವಂಥ ಗ್ರಾಹಕರ ಅಭಿಪ್ರಾಯ ಇದೆ. ಥ್ಯಾಂಕ್ ಯು. ವಿಶ್ವನಾಥ್. ಹೊಸದಾಗಿ ಓಪನ್ ಆದಂಥ ಮಂದಾರ್ತಿ ವೈಭವ ತುಂಬ ಚೆನ್ನಾಗಿದೆ. ಹಾಗೆ ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆ, ಈಗ ಹೊಸದಾಗಿ ಓಪನ್ ಆಗಿದೆ. ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿದೆ. ಹೌದು, ನಮ್ಮ ಕಡೆ ಊಟ ಇದ್ದು ಎಲ್ಲ ಕಡೆದು ಊಟ ಇಲ್ಲಿ ಸಿಗುತ್ತೆ. ಬೆಂಗಳೂರಿಂದ ಹಿಡಿದು ಉಡುಪಿ, ಕುಂದಾಪುರ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಹೆಸರುವಾಸಿಯಾದಂಥ ಅಡುಗೆ ಭಟ್ರಿದ್ದಾರೆ, ತುಂಬ ಚೆನ್ನಾಗಿ ಮಾಡೋರಿದ್ದಾರೆ. ಎಲ್ಲ ವೆರೈಟಿನೂ ತುಂಬ ಭಾಳ ಚೆನ್ನಾಗಿದೆ. ಇಲ್ಲಿ ಇದು 2ನೇ ಬ್ರಾಂಚ್ ಆಗಿದೆ. ಆಲ್ರೆಡಿ ಒಂದು ಬ್ರಾಂಚ್ ಭಾಳ ಫೇಮಸ್ಸು ಆಗಿದೆ. ಈಗ ಅದು ಇನ್ನೊಂದು ಬ್ರಾಂಚ್ ಮಾಡಿದ್ದಾರೆ ಹೊಸದಾಗಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ನಾಗರಾಜ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇವತ್ತು ಶ್ರೀ ಮಂದಾರ್ತಿ ವೈಭವ ಭಾಳ ವೈಭವದಿಂದನೇ ಹೋಟೆಲ್ ಇನಾಗ್ರೇಷನ್ ಆಗಿದೆ.
ಜೊತೆಲಿ ಎಲ್ಲರೂ ಕೂಡ ಸೇರಿ ಸವಿತಿದ್ದಾರೆ ಫುಡ್. ಬೇಕಂತಂದರೆ ಬೆಂಗಳೂರು ಅಂದಾಗ ಅಲ್ಲೇನೋ ಕಲರ್ ಹಾಕಿರ್ತಾರೆ, ಫುಡ್ ಚೆನ್ನಾಗಿರಲ್ಲ, ಹೀಗೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಹಂಗಿಲ್ಲ, ನ್ಯಾಚುರಲ್ ಆಗಿ ಒಂದು ಕೋಸ್ಟಲ್ ಟೇಸ್ಟ್ ಇರ್ಬೋದು, ಒಂದು ಕರಾವಳಿ ಟೇಸ್ಟ್ ಇರ್ಬೋದು, ಎಲ್ಲವೂ ಕೂಡ ಮಿಕ್ಸ್ಡ್ ಆಗಿ ಒಂದು ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ದಾರೆ ಶ್ರೀ ಮಂದಾರ್ತಿ ವೈಭವದ ಇಡೀ ಟೀಮ್. ಇಲ್ಲಿ ಬಂದ್ರೇ ಒಂದು ರೀತಿ ಒಂದು ಪಾಸಿಟಿವ್ ವೈಬ್ ಸಿಗ್ತಾ ಇದೆ ಹೋಟೆಲಲ್ಲಿ. ಫುಡ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಇವರ 2ನೇ ಬ್ರಾಂಚ್. ಇವತ್ತು ಬೊಮ್ಮೇನಹಳ್ಳಿಯಲ್ಲಿ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಆಗಿದೆ. ಸೊ ನೀವು ಕೂಡ ಟೇಸ್ಟ್ ಮಾಡಿ, ಯಾಕಂದರೆ ಅಷ್ಟು ಅದ್ಭುತವಾಗಿರುವಂಥ ಒಂದು ರುಚಿಯ ಫುಡ್ಗಳು ಇಲ್ಲಿದೆ. ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಮಂದಾರ್ತಿ ವೈಭವದ ಬಗ್ಗೆ ಕೆಲವೊಂದು ಮಾತನಾಡಲು ನಮ್ಮ ಜೊತೆ ಕೆಲವೊಂದು ಗರ್ಲ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಇದರ ಟೇಸ್ಟ್ ಹೇಗಿದೆ, ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಸೊ ಮ್ಯಾಮ್, ಹೇಗಿದೆ ಫುಡ್ ಇಲ್ಲಿದು, ನಿಮಗೆ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ ಫುಡ್, ಎಸ್ಪೆಷಲಿ ವಡಾ ಮತ್ತು ಸಾಂಬಾರು ತುಂಬ ಚೆನ್ನಾಗಿತ್ತು. ಊಟಕ್ಕೂ ಪೂರಿ, ಅನ್ನ, ರಸಮ್ ತುಂಬ ಚೆನ್ನಾಗಿತ್ತು. ಓಕೆ, ಕರಾವಳಿ ಮತ್ತೆ ಉಡುಪಿ ಭಾಗದ್ದೆಲ್ಲ ಇರುತ್ತೆ, ನಿಮಗೆ ಅದರಲ್ಲಿ ಯಾವುದು ಇಷ್ಟ ಆಯಿತು ಅಂತ? ನಾವು ಇವತ್ತು ಟ್ರೈ ಮಾಡಿದ್ದು ಊಟ ಇಲ್ಲಿಂದ ಎಲ್ಲ ಚೆನ್ನಾಗಿತ್ತು. ಪಲ್ಯ ಆಗಿರಲಿ, ಸಾರಾಗಿರಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಮೊದಲನೇ ದಿನ, ಇವತ್ತು ಆರಂಭ ಆಗಿದೆ. ಹೌದು. ಆರಂಭ ಆಗಿದ್ರಿಂದ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಚೆನ್ನಾಗಿತ್ತು. ತುಂಬ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಿಮಗೆ ಹೇಗೆ ಅನಿಸ್ತು? I had the veg meal and it was absolutely amazing. Where there was from the curd to the rasam to the gravies over there. So yeah, that's it. What's the ambience like? Oh, the ambience is lovely with the warm lighting. Everything looks really pretty. It looks amazing. Gives a very premium look to the place. Yeah, thank you. Okay, you'd like to say? I had veg meals here and it was really nice. The whole ambience and everything. The food was very. Which one you liked much? I like the puri and the bhaji. It was very yummy and it was very warm. Yeah, it was very nice to have the food here. Yeah. Thank you. Yeah, the food was so good and the ambience was too good. And the payasam and the puri bhaji was too good here. Which one you liked more? Payasam and puri bhaji. You liked that? Okay. What was Ambience is so good. you liked? Thank you. ಇಲ್ಲಿ ವಡಾ ತುಂಬ ಚೆನ್ನಾಗಿದೆ. ಎಲ್ಲ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಊಟ ಸಖತ್ತಾಗಿದೆ. ಬಂದು ಹೋಗಲೇಬೇಕು ಅನ್ಸುತ್ತೆ. ನಿಮಗೆ ಯಾವ್ದು ಇಷ್ಟ ಆಯ್ತು ತುಂಬ? ನಂಗೆ ವಡಾ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಬೆಳಗ್ಗೆ ತಿಂಡಿಗೆ. ಮಧ್ಯಾಹ್ನದಲ್ಲಿ ಎಲ್ಲನೂ ಚೆನ್ನಾಗಿದೆ. ಆಂಬಿಯನ್ಸ್ ಕೂಡ ನಿಮ್ಗೆ ಇಷ್ಟ ಆಯ್ತು? ತುಂಬ ಚೆನ್ನಾಗಿದೆ. ಹೌದು, ಈಗ ಉಡುಪಿ ಮತ್ತೆ ಕರಾವಳಿದು ಊಟ ಕೊಡ್ತಾರೋ ಅಂತ. ತುಂಬ ಚೆನ್ನಾಗಿದೆ. ಎಲ್ಲ ಸಖತ್ತಾಗಿದೆ. ಬಂದು ಹೋಗಲೇಬೇಕು. ಥ್ಯಾಂಕ್ ಯು ಸರ್. ನಿಮ್ಮ ಥ್ಯಾಂಕ್ ಯು. ಹೆಸರು ಏನು? ನಮನ. ನಿಮ್ಮ ಹೆಸರು? Salome. ತೇಜಸ್ವಿನಿ. ನೀವು ನೀ? ವಾಸಂತಿ. Darshni. ಥ್ಯಾಂಕ್ ಯು. ಹೇಳಿ ಮ್ಯಾಮ್, ಹೊಸ ಬ್ರಾಂಚ್ನ ಓಪನ್ ಮಾಡಿದ್ರಿ, ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಯಿತು ನಮಗೆ. ಅಲ್ಲಿ ಬನಸವಾಡಿಯಲ್ಲಿರೋ ಬ್ರ್ಯಾಂಚಲ್ಲಿ ನಾವು ಫಸ್ಟಿಂದ ಕ್ಲೋಸ್ ಆಗಿದ್ದೀವಿ. ಸೊ ಅದರಿಂದ ನಮಗೆಲ್ಲ ಮಂದಾರ್ತಿ ಅವ್ರ ಬಗ್ಗೆ ಎಲ್ಲ ಗೊತ್ತು. ಅವ್ರ ಫೀಡ್ಬ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ಲಸ್ ಅವ್ರ ಫುಡ್ಡು, ಅವ್ರ ಇಲ್ಲಿ ಇರೋ ಕೆಲಸ ಮಾಡೋರು ಒಬ್ಬರಿಂದ ಒಬ್ಬರು ಎಲ್ಲರೂ ತುಂಬ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇರ್ತಾರೆ. ನಾವು ಫ್ಯಾಮಿಲಿ ಫ್ರೆಂಡ್ ಥರ ಆಗಿಬಿಟ್ಟಿದ್ವಿ ಮಂದಾರ್ತಿಗೆ. ಹೌದು. ಫುಡ್ ಎಲ್ಲ ಹೇಗಿರುತ್ತೆ ಮ್ಯಾಮ್, ನಿಮಗೆ ಏನು ಇಷ್ಟ? ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ನೋ ಕಲರ್ಸ್ ಅನ್ ಆಲ್, ಇಟ್ಸ್ ವೆರಿ ನೈಸ್. ಮತ್ತೆ ಮೊದಲು ಹಳೆ ಬ್ರಾಂಚ್ಗಿಂತ ಈ ಬ್ರಾಂಚ್ ತುಂಬಾ ಚೇಂಜಸ್ ತುಂಬಾ ಇದೆ. ತುಂಬಾನೇ ಜಾಸ್ತಿ ಚೇಂಜಸ್ ಇದೆ, ತುಂಬಾನೇ ಇನೋವೇಟಿವ್ ಆಗಿದೆ. ವೆರಿ ನೈಸ್, ವೆರಿ ಅಟ್ಮಾಸ್ಫಿಯರು ಚೆನ್ನಾಗಿದೆ. ಪ್ಲಸ್ ಜಾಗನೂ ಸ್ಪ್ರೆಷಿಯಸ್ ಆಗಿದೆ. ಅವ್ರದ್ದು ಇದು ಮಾಡಿರೋದೆಲ್ಲನೂ ಡಿಸೈನಿಂಗ್ ತುಂಬ ಚೆನ್ನಾಗಿದೆ. ಏರ್ಪೋರ್ಟಿಗೆ ಹತ್ರ ಬೇರೆ ತುಂಬಾನೇ ಹತ್ರ ಇದೆ, ತುಂಬ ಚೆನ್ನಾಗಿದೆ. ಸೊ ಇದು ನಾನು 2ನೇ ಬ್ರ್ಯಾಂಚನ್ನು ಬಂದಿರೋದು. ಸೊ ಹಳೆ ಬಾಣಸವಾಡಿಲಿರುವಂಥ ಹೋಟೆಲ್ಗೆ ಫಸ್ಟ್ ನಾನು ವಿಸಿಟ್ ಮಾಡಿದಾಗ ನನಗೆ ಅಷ್ಟು ಟಚ್ ಇಲ್ಲ ಹೋಟೆಲ್ ಬಗ್ಗೆ. ಅವ್ರ ಒಡನಾಟ ಮತ್ತು ಅವ್ರ ಕಾಂಟ್ಯಾಕ್ಟ್ಸು ಮತ್ತು ಅವ್ರ ಫೀಡ್ಬ್ಯಾಕ್ ಎಲ್ಲ ನೋಡಿ ನಾನು ಸುಮಾರು ಸಹ ವಿಸಿಟ್ ಮಾಡಿದಾಗ ಅನ್ನಿಸ್ತು, ಇಟ್ಸ್ ಒನ್ ಆಫ್ ದಿ ಜಮ್ ಹೋಟೆಲ್, ಜಿನೇನ್ ಇದೆ, ಇಸ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ಸರೌಂಡಿಂಗ್ ಅಂತ ಅಲ್ಲಿ ಅನ್ನಿಸ್ತು ನನಗೆ ಬಾಣಸವಾಡಿಲಿ. ಆಫ್ಟರ್ ದಟ್ ನಾವು ಸ್ವಲ್ಪ ಫ್ಯಾಮಿಲಿ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಿದಾಗ ವಿ ಆರ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಆಗೋದ್ವಿ. ಫ್ಯಾಮಿಲಿ ಮೆಂಬರ್ಸ್ ಆದಮೇಲೆ ನಮ್ಗೆ ಇನ್ನೂ ಖುಷಿ ಏನಾಯಿತು ಅಂದರೆ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡ್ತಾಯಿದ್ವಿ ಇಲ್ಲಿ ಅಂತ ಹೇಳಿದ್ಮೇಲೆ ನಮ್ಮ ಫ್ಯಾಮಿಲಿಂದು ಫುಲ್ ಖುಷಿ ಆದ್ವಿ. ಒಂದು ಕಡೆ ಬ್ಲೆಸ್ಸಿಂಗ್ಸು ಕೊಟ್ವಿ ನಾವು, ಒಳ್ಳೇದಾಗುತ್ತೆ, ಹೋಗಿ ಒಳ್ಳೇದಾಗಲಿ ನಿಮಗೆ, ದೇವರ ಅನುಗ್ರಹ ಆಗುತ್ತೆ, ಒಳ್ಳೇದಾಗುತ್ತೆ ನಿಮಗೆ ಅಂದ್ಕೊಂಡು ನಾವೆಲ್ಲ ದೇವ್ರಿಗೂ ಪ್ರೇಯರ್ ಮಾಡಿದ್ವಿ. ಸೊ ಅದೇ ರೀತಿ ಇವತ್ತು ಇನ್ವೈಟ್ ಮಾಡಿದ್ರು ನಮಗೆ ಬನ್ನಿ ಅಂತೇಳಿ. ಸೊ ಬಂದಿದ್ದೀವಿ, ತುಂಬ ಖುಷಿ ಆಯಿತು. ಈ ಅಟ್ಮಾಸ್ಫಿಯರು ಅವ್ರು ಇನ್ವೈಟ್ ಮಾಡಿದ್ದು ನಮಗೆ. ಸೊ ಇಲ್ಲಿ ಬಂದಿರೋ ಜನದ ಜೊತೆ ಬೆರೆತಿರೋ ರೀತಿ ನೋಡಿ ತುಂಬ ಖುಷಿ ಆಯಿತು. ಐ ಆಮ್ ರಿಯಲಿ ಹ್ಯಾಪಿ. ನಮಸ್ಕಾರ ಬೆಂಗಳೂರು. ಮೈ ನೇಮ್ ಇಸ್ अमन भट्ट, चाइनीज़ शेफ, एम फ्रॉम नेपाल. मैं इसीलिए 2 साल से मंदार्ती वैभव होटल में काम करता हूँ और मेरा एक्सपीरियंस इस होटल से बहुत अच्छा हुआ है. और हमारा होटल में क्लीनिंग, हाइजीनिंग बहुत अच्छा है. हमारा होटल को नो एड सोडा, नो एड टेस्टिंग पाउडर, नो एड कलर, हमारा नेचुरल खाना मिलता है, नेचुरल फास्ट फूड,
ಎಲ್ಲ नेचुरल होता है। मंदारती श्री मंदारती वैभव होटल का ओनर का नेम श्री सत्यानंद शेट्टी। वो अभी मेरे को ट्रीट अच्छा करता है, जैसा अपना फैमिली जैसा सभी स्टाफ को प्यार करता है, किसी को ज़्यादा बात नहीं करते। अच्छा सभी को क्या तो प्रॉब्लम अपना फैमिली का जैसा करता है, फैमिली का जैसे प्यार करता है। मैं इससे दूसरा ब्रांच को ओपनिंग से काम करता है, अभी तक मेरे को फैमिली का जैसा करके मेरे को अच्छे से अपना भाई का जैसा रखता है। अभी क्या भी टेंशन नहीं होता है, फैमिली जैसा है। मेरे को बहुत अच्छा लगता है इस ओनर के साथ काम करने को। अभी इस होटल आज ओपनिंग हो गया, ये न्यू होटल। इसको भी अभी इस होटल को भी सर्विसिंग अच्छा है, सर्विस अच्छा है और सेल्फ सर्विस भी है। ये इसे बोलो धन्यवाद, थैंक यू। ಏನಿವತ್ತು ಮಂದಾರ್ತಿ ಉಡುಪಿ ವೈಭವ್ ಹೋಟ್ಲು ಓಪನ್ ಆಗಿದೆ ಬೊಮ್ಮೆನಹಳ್ಳಿ ಭಾಗದಲ್ಲಿ. ಊಟ ತುಂಬ ಚೆನ್ನಾಗಿರುತ್ತೆ. ನಾವು ಊಟ ಮಾಡಿದ್ವಿ, ನಮ್ಮ ಸ್ನೇಹಿತರು ನಾಗಿ ಮತ್ತು ನಮ್ಮ ಇನ್ನೊಂದು ನಾಗಿ. ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು ಊಟ. ಎಲ್ಲರೂ ಬನ್ನಿ, ಈ ಭಾಗದಲ್ಲಿ ಯಾರ್ಯಾರು ಇದ್ದಾರೆ ಬಂದು ಒಂದು ಸತಿ ವಿಸಿಟ್ ಮಾಡಿ ಊಟ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮಂದಾರ್ತಿ ಹೋಟ್ಲವ್ರಿಗೆ ಒಳ್ಳೇದಾಗಲಿ, ವಿನೋದ್ ಶೆಟ್ಟಿ ಸರ್ಗೆ ಒಳ್ಳೇದಾಗಲಿ, ನಿತ್ಯಾನಂದ ಅವ್ರಿಗೂ ಒಳ್ಳೇದಾಗಲಿ. ಸೊ ಮಂದಾರ್ತಿ ವೈಭವ್ ಹೋಟೆಲ್ನ ಹೊಸ ಬ್ರಾಂಚನ್ನ ಓಪನ್ ಮಾಡಿರೋಂಥದ್ದು ಹೇಗೆ ಅನಿಸ್ತಿದೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಹೋಟ್ಲುಗಳು ಇಲ್ಲ. ನಮ್ಮ ಹೋಟೆಲನ್ನು ಪ್ರಾರಂಭ ಮಾಡಿರೋದ್ರಿಂದ ಇಲ್ಲಿ ಒಂದು ಜನಗಳಿಗೆ ಉಪಯೋಗವಾಗ್ತದೆ. ಮತ್ತು ಅವರು ಕೂಡ ದೂರದ ಒಂದು ಸ್ಥಳಗಳಿಗೆ ಹುಡುಕಿಕೊಂಡು ಹೋಗುವ ಬದಲು ನಮ್ಮ ಹೋಟೆಲಿಗೆ ಬಂದರೆ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡುವಂತಹ ಯೋಚನೆ ನಮ್ಮಲ್ಲಿದೆ. ಹಾಗಾಗಿ ಉಡುಪಿಯ ಪರಂಪರೆಯಿಂದ ಬೆಂಗಳೂರಿನ ರುಚಿಯವರೆಗೂ ನಮ್ಮ ಒಂದು ಗುಣಮಟ್ಟದ ಆಹಾರವನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ. ಮತ್ತು ಒಳ್ಳೆಯ ಆಂಬಿಯನ್ಸ್ ಕೂಡ ಇರುತ್ತದೆ ಫ್ಯಾಮಿಲಿಗೆ ಬರುವಂಥಕ್ಕೆ. ಹೌದು, ನಿಜವಾಗಿ ಹೌದು. ಯಾಕಂತ ಹೇಳಿದರೆ ಇಲ್ಲಿ ನಿಮಗೆ ಕುಟುಂಬ ಸಮೇತರಾಗಿ ಬಂದು ಕುತ್ಕೊಂಡು ತಿಂದು ನಮ್ಮ ಆರಾಮದಾಯಕ ಆದಂತಹ ಒಂದು ಆಹಾರವನ್ನು ಸವಿಯಲು ನಮ್ಮ ಈ ಹೋಟೆಲ್ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ಕುಟುಂಬದ ಒಂದು ಸ್ನೇಹಿತರಿರ್ಬೋದು ಅಥವಾ ನೀವು ಎಲ್ಲಿಗಾದರೂ ಹೊರಗಡೆ ಪ್ರವಾಸಕ್ಕೆಲ್ಲ ಹೋದರೆ ಅಥವಾ ನಿಮಗೆ ಈ ಇದು ಬೂದಿಗೆರೆ ರಸ್ತೆಯಲ್ಲಿ ಬಂದರೆ ನಮ್ಮ ಈ ಹೋಟೆಲ್ ನಿಮಗಾಗಿ ಕಾದಿರುತ್ತೆ. ಮತ್ತೊಂದು ವಿಷಯ ಏನಂದರೆ ಇಲ್ಲಿ ಒಂದು ಉಡುಪಿ ಕರಾವಳಿ ಆದ್ದರಿಂದ ಅಲ್ಲಿ ಸ್ಪೆಷಾಲಿಟಿ ಏನೆಲ್ಲ ಫುಡ್ಗಳಲ್ಲಿ ಇಲ್ಲಿ ಉಡುಪಿಯ ಮೂಲದ ಹೋಟೆಲ್ ಆಗಿರೋದ್ರಿಂದ ಇಲ್ಲಿ ಇಡ್ಲಿ ವಡ ದೋಸೆ ಹಾಗೆ ಇನ್ನಿತರ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಐಸ್ ಕ್ರೀಮ್, ಚಾಟ್ಸ್, ಈ ಥರ ಚೈನೀಸ್ ಫುಡ್ಗಳನ್ನು ಎಲ್ಲ ರೀತಿಯಲ್ಲೂ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ತರಹದ ಬಂದಂಥ ಗ್ರಾಹಕರಿಗೆ ನಾವು ಅವರಿಗೆ ಯಾವುದೇ ರೀತಿಯ ಮೊದಲಾಗಿ ನಾವು ಶುಚಿತ್ವವನ್ನು ಕಾಪಾಡಿಕೊಳ್ತೇವೆ. ಶುಚಿತ್ವವನ್ನು ಕಾಪಾಡಿಕೊಂಡು ಒಳ್ಳೆಯ ಗುಣಮಟ್ಟದಲ್ಲಿ ಅವರಿಗೆ ಆಹಾರವನ್ನು ಕೊಟ್ಟು ಅವರಿಗೆ ಆಹಾರ ಕೊಡೋದು ಮಾತ್ರವಲ್ಲ, ಅವರು ಒಂದು ಬಾರಿ ಬಂದರೆ ಇನ್ನೊಂದು ಸಾರಿ ಬರುವ ಹಾಗೆ ಮಾಡುವಂತಹ ಗುಣಮಟ್ಟದ ಆಹಾರವನ್ನು ಕೊಡಲಿಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನನ್ನ ಹೆಸರು ಮಹೇಂದ್ರ ಶೆಟ್ಟಿ ಅಂಥೇಳಿ. ಉಡುಪಿ ಶ್ರೀ ಮಂದಾರ್ತಿ ವೈಭವ ಅಂಥೇಳಿ ಆಲ್ರೆಡಿ ಕಸ್ತೂರಿ ನಗರ ಅಲ್ಲಿ ರಾಮಮೂರ್ತಿ ನಗರ ಬ್ರಾಂಚಲ್ಲಿ ಆಲ್ರೆಡಿ ಟೇಸ್ಟ್ ಎಲ್ಲ ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿದೆ. ಇಲ್ಲಿ ಈ ಏರಿಯಾದಲ್ಲಿ ಇದು ಹೊಸದಾಗಿ ಈ ಒಂದು ಬ್ರಾಂಚ್ ಓಪನ್ ಆಗಿದೆ. ತುಂಬ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಸರೌಂಡಿಂಗಲ್ಲಿ ಈ ಥರ ಅಂಥ ಹೋಟ್ಲು, ಈ ಎನ್ವಿರಾನ್ಮೆಂಟ್ ಇರ್ತಕ್ಕಂಥ ಹೋಟೆಲು ಇಷ್ಟೊಂದು ಟೇಸ್ಟಿ ಫುಡ್ಡು ಎಲ್ಲೂ ಸಿಗೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ, ಭಾಳ ಚೆನ್ನಾಗಿದೆ. ಮತ್ತು ಸತ್ಯಾನಂದ ಮತ್ತು ನಿತ್ಯಾನಂದ ಅವರು ಸುಮಾರು ವರ್ಷಗಳಿಂದ ನನಗೆ ಗೊತ್ತಿರೋದ್ರಿಂದ ಅವ್ರದ್ದು ಹಾರ್ಡ್ ವರ್ಕು, ಅವ್ರದ್ದು ಡೆಡಿಕೇಶನ್ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗುತ್ತೆ. ನೀವು ಒಂದು ಸತಿ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿ ಟೇಸ್ಟ್ ನೋಡಿ, ಆಮೇಲೆ ನೀವೇ ಇದ್ರದ್ದು ಬಗ್ಗೆ ಪ್ರಶಂಸೆ ಮಾತಾಡ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತ ನಾವು ಶ್ರೀ ಮಂದಾರ್ತಿ ವೈಭವ್ ಹೋಟೆಲ್ ಕಡೆಯಿಂದ ಮ್ಯಾನೇಜ್ಮೆಂಟ್ ಸ್ಟಾಫು. ನಮ್ಮಲ್ಲಿ ಫಸ್ಟ್ ಪ್ರಿಪ್ರೇಷನ್ ಹೇಗಿದೆ ಅಂತ ಹೇಳಿದ್ರೆ ಕ್ಲೀನ್ನೆಸ್ ಬಗ್ಗೆ, ಹೈಜಿನಿಕಲ್ಲಿ ನಾವು ಮೊದಲ ಆದ್ಯತೆ ಇರುತ್ತೆ. ಆಮೇಲೆ ನಾವು ಕೊಡುವ ಫುಡ್ ಕ್ವಾಲಿಟಿ, ಆಮೇಲೆ ಮತ್ತು ನಾವು ಯೂಸ್ ಮಾಡುವ ಮೆಟೀರಿಯಲ್ ಅದರಲ್ಲಿ ನಾವು ಪ್ರಾಮುಖ್ಯತೆ ಹೇಗಂತ ಹೇಳಿದ್ರೆ ಫುಡ್ ಏನಂತ ಹೇಳಿದ್ರೆ ನಾವು ಯಾವ ಥರ ನೀಡ್ತೀವಿ ಅಂತ ಹೇಳಿದ್ರೆ, ಈಗ ಚಟ್ನಿ ಗಿಟ್ನಿ ಯಾವುದೇ ಇದ್ದರೂ ನಾವು 2 hours ಆದಮೇಲೆ ಯಾವುದೇ ನಾವು ಕಸ್ಟಮರಿಗೆ ಕೊಡಲ್ಲ. ಆ ಥರ ಅಂದರೆ ಎಷ್ಟು ನಾವು ಫ್ರೆಶ್ನೆಸ್ ಕೊಡ್ತೀವಿ ಅಷ್ಟು ಕಸ್ಟಮರಿಗೂ ರುಚಿ ಸಿಗುತ್ತೆ, ಅಷ್ಟು ಕಸ್ಟಮರ್ನೂ ಅಟ್ರಾಕ್ಷನ್ ಆಗುತ್ತೆ. ಯಾಕಂದರೆ ಇವಾಗ ಕಸ್ಟಮರ್ ಬಂದುಬಿಟ್ಟು ನಮ್ಮ ಹತ್ರ
ದುಡ್ಡು ಕೊಟ್ಟು ತಿನ್ನುವಾಗ ನಾವು ಅವರಿಗೆ ಅದೇ ರೀತಿಯ ಕ್ವಾಲಿಟಿ ಫುಡ್ಡು, ಅಷ್ಟೇ ಒಳ್ಳೆ ರೀತಿಯ ಸರ್ವೀಸು, ಕಸ್ಟಮರ್ ಬಂದಾಗ ಅವ್ರನ್ನ ನಾವು ನೋಡ್ಕೊಳ್ಳೋ ರೀತಿ. ಯಾಕಂದರೆ ಆ್ಯಸ್ ಇಟ್ ಈಸ್ ಹೋಟ್ಲು ನಮ್ಮಲ್ಲಿ ಗ್ರಾಹಕರೇ ದೇವರೆನ್ನೋ ಒಂದು ಪದ ಇದೆ. ಆ ಲೆಕ್ಕದಲ್ಲಿ ನಾವು ಕಸ್ಟಮರಿಗೆ ತುಂಬ ಒಳ್ಳೆ ರೀತಿಯ ಫುಡ್ಡನ್ನು ಕೊಟ್ಟು, ಇದೇ ಥರ ಇನ್ನೂ ಕರ್ನಾಟಕದಲ್ಲಿ ತುಂಬ ಬ್ರ್ಯಾಂಚ್ಗಳಿಗೆ ಹೋಗುವ ಅವಕಾಶವೂ ಇದೆ ನಮ್ಮ ಹತ್ರ. ಯಾಕಂದರೆ ನಾವು ಒಂದು ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡುವ ಉದ್ದೇಶದಲ್ಲಿ ನಾವು ಇದ್ದೀವಿ. ಮೇಡಮ್, ನಮ್ಮಲ್ಲಿ ಇವಾಗ ಆ್ಯಸ್ ಇಟ್ ಈಸ್ ಮೇನ್ ಅಂತ ಹೇಳಿದ್ರೆ ಇವಾಗ ಟ್ರೆಂಡಿಂಗಲ್ಲಿರುವ ಫುಡ್ಗಳೆಲ್ಲ ಇದೆ. ಈ ಗೀ ಪುಡಿ ಇಡ್ಲಿ, ತಟ್ಟೆ ಇಡ್ಲಿ, ಒಳ್ಳೆ ರೀತಿ ದೋಸೆ, ಆಮೇಲೆ ಮತ್ತು ನಾರ್ತ್ ಇಂಡಿಯನ್ನು, ಚೈನೀಸ್, ಅಥೆಂಟಿಕ್ ನಾರ್ತ್ ಇಂಡಿಯನ್ನು, ಅಥೆಂಟಿಕ್ ಸೌತ್ ಇಂಡಿಯನ್ನು, ಮತ್ತು ಚೈನೀಸಲ್ಲೂ ಹಾಗೆ ತುಂಬ ವೆರೈಟಿ ಫುಡ್ಗಳು ಕೊಡ್ತೀವಿ. ಯಾಕಂದರೆ ಕಸ್ಟಮರಿಗೆ ನಾವು ಎಷ್ಟು ಆಪ್ಷನ್ ಕೊಡ್ತೀವಿ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಆವಾಗ ಚಾಯ್ಸ್ಗಳು ಜಾಸ್ತಿ ಇದ್ದಾಗ ತುಂಬ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಹೋಟ್ಲ್ ಇಂಡಸ್ಟ್ರೀಸಲ್ಲಿ ನಮಗೆ ಮಾರ್ಕೆಟಿಂಗ್ ಬಂದುಬಿಟ್ಟು ಮೇಯ್ನ್ ಆಗಿರೋದು ಕಸ್ಟಮರ್. ಯಾಕಂದರೆ ಒಬ್ಬರು ಕಸ್ಟಮರಿಗೆ ನಾವು ಒಳ್ಳೆ ರೀತಿ ಸರ್ವಿಸ್ ಕೊಟ್ಟರೆ ಅವ್ರು ಇಬ್ಬರಿಗೆ ಹೇಳ್ತಾರೆ, 2ರಿಂದ 4 ಜನ ಆಗುತ್ತೆ. ಅದೇ ಮೇಯ್ನ್ ಇರೋದ್ರಿಂದ ನಾವು ಯಾವುದೇ ರೀತಿಯ ಕ್ವಾಲಿಟಿ, ಕ್ವಾಂಟಿಟಿಯಲ್ಲಿ ಮತ್ತು ಹೈಜಿನಿಕಲ್ಲಿ ನೋ ಕಾಂಪ್ರಮೈಸ್. ಕಸ್ಟಮರಿಗೆ ಬೆಸ್ಟ್ ಸರ್ವಿಸ್ ಕೊಡಬೇಕು. ಒಳ್ಳೆ ತುಂಬ ಚೆನ್ನಾಗಿದೆ ಮೇಡಮ್. ಇವತ್ತಿನ ನಾವು ಫಸ್ಟ್ ಡೇ ಅಂತ ಹೇಳಿದ್ರು ನಮ್ದು ಸ್ವಲ್ಪ ಗಡಿಬಿಡಿ ಆದರೂ ಕಸ್ಟಮರಿಗೆ ಒಳ್ಳೆ ರೀತಿಯ ಫುಡ್ ಕೊಟ್ಟಿದ್ದೀವಿ. ಕಸ್ಟಮರಿಂದ ತುಂಬ ಒಳ್ಳೆ ರೀತಿಯ ರಿವ್ಯೂ ಇದೆ. ಅದೇ ತುಂಬ ಖುಷಿ ಆಯಿತು. ಇದೇ ರಿವ್ಯೂವನ್ನು, ಇದೇ ರೀತಿಯ ಕ್ವಾಲಿಟಿಯನ್ನು ನಾವು ಮುಂದೆ ಕೂಡ ಇದೇ ರೀತಿಯ ಕ್ವಾಲಿಟಿಯನ್ನು ಕಾಪಾಡ್ಕೊಳ್ತೀವಿ ಅನ್ನೋ ಧೈರ್ಯ ಕೂಡ ನಮ್ಮ ಹತ್ರ ಇದೆ. ಓಕೆ ಸರ್, ನಮ್ಮದು ಓವರಾಲ್ ಕರ್ನಾಟಕ ಇದೆ, ಖಾಲಿ ಬೆಂಗಳೂರು ಒಂದೇ ಅಲ್ಲ. ನಾವು ಬೇರೆ ಕಡೆ ಹೋಗೋ ಪ್ಲ್ಯಾನ್ಗಳು ಇದೆ. ಅದ್ರ ಬಗ್ಗೆ ಆದಷ್ಟು ಬೇಗ ನಾವು ಸೂಚನೆಯನ್ನು ಕೊಡ್ತೀವಿ ಜನರಿಗೆ. ಬೆಂಗಳೂರಲ್ಲೂ ನಮ್ಮದು ತುಂಬ ರೀತಿಯ ಹೋಟ್ಲು ಓಪನ್ ಆಗುವ ಚಾನ್ಸಸ್ ಇದೆ, 100% ಇದೆ. ಆದಷ್ಟು ಬೇಗ ನಾವು ಗ್ರಾಹಕರಿಗೆ ವಿಶೇಷ ಸುದ್ದಿ ಕೊಡ್ತೀವಿ. ಥ್ಯಾಂಕ್ ಯು. ಊಟ ಮಾಡಿಲ್ಲ, ನಾಷ್ಟ ಮಾಡಿದೆ. ಚೆನ್ನಾಗಿದೆ ಎಲ್ಲನೂ. ಇಡ್ಲಿ, ವಡ ಇಡ್ಲಿ ಇಲ್ಲ, ವಡ, ಕೇಸರಿ ಬಾತ್, ಉಪ್ಪಿಟ್ಟು, ಪಲಾವು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹೌದು, ಖುಷಿ ಪಾರ್ವತಿ. ತುಂಬ ಚೆನ್ನಾಗಿದೆ. ನಮ್ಮ ಊರಿನ ನೆನಪು ಬರ್ತಾ ಇದೆ ನಮಗೆ. ಅಷ್ಟು ಟೇಸ್ಟ್, ಅದು ಹೆಸರು ಹೇಳಿದಾಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೆಸರೇ ಹೇಳಿದಾಗೆ ಇದರಲ್ಲಿ ಕಲರ್ ಅನ್ನೋದೇನೂ ಇಲ್ಲ. ನ್ಯಾಚುರಲ್ ಏನೇನು ಇರುತ್ತಲ್ವ, ನ್ಯಾಚುರಲ್ ಕಲರ್ ಬಿಟ್ಟು ಮತ್ತು ಆರ್ಟಿಫಿಷಿಯಲ್ ಕಲರ್ ಅನ್ನೋ ಮಾತೇ ಇಲ್ಲ. ಮಂದಾರ್ತಿ ಅಮ್ಮ ಇದ್ದಾರಲ್ಲ, ಅವ್ರು ಬಿಡಲ್ಲ. ಆಶೀರ್ವಾದ ಯಾವಾಗಲೂ ಇರುತ್ತೆ. ಅದೇ ಮಂಗಳೂರವ್ರು ಇದ್ದಾರೆ ಅಂತಂದರೆ ಅದರಲ್ಲಿ ನಮ್ಮ ಊರಿಂದ ರುಚಿ ಎಲ್ಲರಿಗೂ ಗೊತ್ತೇ ಆಗತ್ತೆ. ಈಗ ಜನನ ಕ್ರೌಡೇ ನೋಡ್ಬೋದು ನೀವು, ನಮ್ದು ಊರಿನ ರುಚಿ ಹೇಗಿದೆ ಅಂತ ಇದು ಮಾಡಲಿಕ್ಕೆ, ನೋಡಲಿಕ್ಕೆ. ಅದು ಯಾವಾಗಲೂ ಕಂಟಿನ್ಯೂ ಆಗತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಮಂದಾರ್ತಿ ವೈಭವ ಹೋಟೆಲ್ಲು, ಇಲ್ಲಿ ಬಂದಿದ್ದು ತುಂಬ ಖುಷಿಯಾಯಿತು. ಬೆಳಗ್ಗೆ ತಿಂಡಿ ತಿಂದೆ, ತುಂಬ ಟೇಸ್ಟಿಯಾಗಿದೆ. ಈಗ ಮಧ್ಯಾಹ್ನ ಊಟ ಮಾಡಬೇಕೀಗ. ನಾವು ಆ್ಯಕ್ಚುಲಿ ಕರಾವಳಿ ಭಾಗದವರೇ ಆಗೋದ್ರಿಂದ ಇಲ್ಲಿ ಬಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಎಲ್ಲ ಫುಡ್ಡು. ಚೆನ್ನಾಗಿ ನೋಡ್ಕೊತಾ ಇದ್ವಿ, ವೆಲ್ಕಮ್ ಮಾಡ್ತಾ ಇದ್ವಿ. ಕರಾವಳಿ ಅವ್ರದ್ದು ಹಾಸ್ಪಿಟಾಲಿಟಿ ಮೇನು. ಅವ್ರದ್ದು ಹಾಸ್ಪಿಟಾಲಿಟಿಗೆ ಎಲ್ಲರೂ ಬರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಬಂದವಾಗ ಯಕ್ಷಗಾನ ಕಲಾವಿದರು ಇಬ್ಬರು ವೆಲ್ಕಮ್ ಮಾಡ್ತಾಯಿದ್ರು, ಮತ್ತು ಸ್ಟಾಫ್ಗಳೆಲ್ಲ ತುಂಬ ವೆಲ್ಕಮ್ ಮಾಡಿ ನಮ್ಮನ್ನು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ಇವತ್ತು ನಾವು ಬೂದ್ಗೇರಿ ಭಾಗದಲ್ಲಿದ್ದೀರಿ. ಬೂದ್ಗೇರಿ ಕ್ರಾಸಿಂದ ದೇವನಹಳ್ಳಿಗೆ ಹೋಗೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋಂಥ ರೋಡು, ಮತ್ತು ಪ್ರಿಸ್ಟೇಜು, ಬ್ರಿಗೇಡು ಎಲ್ಲ ಒಳ್ಳೆ ಟಾಪೆಸ್ಟ್ ಅಪಾರ್ಟ್ಮೆಂಟ್ಸ್ ಇರೋಂಥ ಜಾಗ. ಇವತ್ತು ಎಲ್ಲರಿಗೂ ಇಲ್ಲಿ ವೆಜ್ಜಲ್ಲಿ ಒಳ್ಳೆ ಹೋಟೆಲು ತುಂಬ ಬಯಸ್ತಾಯಿದ್ರು. ಇವತ್ತು ನಮ್ಮ ಸ್ನೇಹಿತರು ಈ ಹೋಟೆಲ್ಲು ಇವತ್ತು ಮಾಡಿದ್ದಾರೆ, ಮಂದಾರತಿ ಅಂತ ವೆಜ್ ರೆಸ್ಟೋರೆಂಟು. ದಯವಿಟ್ಟು ಈ ಭಾಗದಲ್ಲಿರೋರೆಲ್ಲ ಬಂದು ಇಲ್ಲಿ
ಟೇಸ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಇಲ್ಲಿ ನಮ್ಮ ಸ್ನೇಹಿತರು ಮಾಡಿರೋಂಥವ್ರಿಗೆ ಶುಭ ಹಾರೈಸ್ತಾ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮಂಜುನಾಥ್ ಗೌಡ ಅಂತ, ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ, ಅವಿನಾಶ್ ಅಂತ. ಮಂದಾರ್ತಿ ವೈಭವ ಬೆಂಗಳೂರಲ್ಲಿ 2ನೇ ಬ್ರಾಂಚ್ ಶುರುವಾಗ್ತಾ ಇದೆ. ಮೊದಲನೇದು ಆ ಕಡೆ ಬಾನ್ಸೋಡಿ ಮತ್ತು ರಾಮಮೂರ್ತಿ ನಗರ ಭಾಗದಲ್ಲಿತ್ತು. ಸೊ ಈಗ 2ನೇ ಬ್ರಾಂಚ್ ಶುರುವಾಗ್ತಾ ಇದೆ. ಇದೇ ರೀತಿ ಇನ್ನೊಂದಷ್ಟು ಬ್ರಾಂಚ್ಗಳು ಆಗಲಿ ಮತ್ತು ಯಾರೆಲ್ಲ ಮಾಲೀಕರಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಮಂದಾರ್ತಿ ವೈಭವ ಅದೊಂದು ಬ್ರ್ಯಾಂಡ್ ಆಗ್ತಾ ಇದೆ. ಈಗ ಅಲ್ಲಿ ಮೊದಲನೇದು ಬ್ರಾಂಚ್ ಏನಾಯಿತು, ಅಲ್ಲೊಂದು ವಿಸಿಟ್ ಕೊಟ್ಟಾಗ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಜನ ಬಂದು ಹೋಗ್ತಿದ್ದಾರೆ, ಎಷ್ಟು ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಆದಷ್ಟು ಬೇಗ ಇನ್ನೊಂದಷ್ಟು ಬ್ರಾಂಚಸ್ ಓಪನ್ ಆಗಲಿ ಆ್ಯಂಡ್ ಮಾಲೀಕರಿಗೆ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಶ್ರೀ ಮಂದಾರ್ತಿ ವೈಭವ ಬೆಂಗಳೂರಲ್ಲಿ 2ನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಸೌಭಾಗ್ಯ ಅನಿಸುತ್ತೆ. ಹೋಟೆಲ್ಸ್ ಎಲ್ಲರೂ ಮಾಡ್ತಾರೆ, ಅಡುಗೆನೂ ಎಲ್ಲರೂ ಮಾಡ್ತಾರೆ. ಆ ಅಡುಗೆಯಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಮಾತ್ರ ಆ ಸ್ವಾದ ಬರೋದಕ್ಕೆ ಸಾಧ್ಯ. ಅಫ್ಕೋರ್ಸು ವಿಶ್ವದ ಯಾವುದೇ ಮೂಲೆಗೆ ಹೋದರೂ ಕೂಡ ಅಡುಗೆಯಲ್ಲಿ ದಿ ಬೆಸ್ಟ್ ಟೇಸ್ಟ್ ಇರ್ತಕ್ಕಂತಹ ಅಡುಗೆ ಅಂತಂದರೆ ಉಡುಪಿ ಮೂಲದ ಹೋಟೆಲ್ಗಳು, ಉಡುಪಿ ಮೂಲದ ಉದ್ಯಮಿಗಳು ಮಾಡಿರ್ತಕ್ಕಂತಹ ಹೋಟೆಲ್ ಉದ್ಯಮಗಳು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾವೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಶ್ರೀ ಮಂದಾರ್ತಿ ವೈಭವ 2ನೇ ಶಾಖೆ ಇವತ್ತು ಉದ್ಘಾಟನೆ ಆಗಿದೆ. ನಂಗೆ ಬಹಳ ಖುಷಿ ಆಗುತ್ತೆ. ಇಲ್ಲಿ ವೈಬ್ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಬಹುದೊಡ್ಡ ಉದ್ಯಮವಾಗಿ ಬೆಳೆಯುತ್ತೆ ಅಂತ. ಸೊ ಇದರ ಮಾಲೀಕರು ಮತ್ತು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ನನ್ನ ಎಲ್ಲ ಗೆಳೆಯರ ಬಳಗಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಂತ ಹೇಳ್ತಾ, ಮತ್ತೆ ಈ ಥರದ ಒಂದು ಶಾಖೆಗಳು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಮತ್ತಷ್ಟು ಶಾಖೆಗಳು ಓಪನ್ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಂಚಮಿ ಕೃಷ್ಣ. ಇವತ್ತು ನಾನು ಬಂದಿರೋದು ಶ್ರೀ ಮಂದಾರ್ತಿ ವೈಭವ. ಇದು ಇವರ 2nd ಬ್ರ್ಯಾಂಚ್. ಈಗ ಜಸ್ಟ್ ನಾನು ಟಿಫಿನ್ ಟೇಸ್ಟ್ ಮಾಡಿದೆ. ಪಲಾವ್ ಮತ್ತು ಉಪ್ಮಾ, ಕೇಸರಿಬಾತ್ ಎಲ್ಲ ಒಳ್ಳೆ ಇದ್ದಿತ್ತು. ಈಗ ಜಸ್ಟ್ ಸ್ವೀಟ್ ತಂದುಕೊಟ್ರು, ಅದು ಸಹ ಸಕ್ಕತ್ತಿತ್ತು. ಇದು ಇವರ 2nd ಬ್ರ್ಯಾಂಚ್. ಫಸ್ಟ್ ಬ್ರ್ಯಾಂಚ್ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಆಗ್ತಾ ಇದೆ. 2nd ಬ್ರ್ಯಾಂಚ್ ನೀವು ಕೂಡ ಬೂದಿಗೆರೆ ಹತ್ತಿರ ಇದ್ದರೆ ಖಂಡಿತ ಈ ಹೋಟೆಲ್ನ ವಿಸಿಟ್ ಮಾಡಿ. ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಒಂದು ಬೆಸ್ಟ್ ಹೋಟೆಲ್. ಥ್ಯಾಂಕ್ ಯು. ಸರ್, ಈಗ ಮಂದಾರ್ತಿ ವೈಭವದವರು ಇನ್ನೊಂದು ಬ್ರಾಂಚನ್ನು ಓಪನ್ ಮಾಡಿದ್ದಾರೆ, ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇನ್ನೊಂದು ಬ್ರ್ಯಾಂಚ್ ಅಲ್ಲ, ಅವರೊಂದು 10 ಬ್ರ್ಯಾಂಚ್ ಓಪನ್ ಮಾಡಬೇಕು. ತುಂಬ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ. ನಿತ್ಯಾನಂದ ಶೆಟ್ಟಿ ಆಗಿರ್ಬೋದು, ಈ ಅವರ ಸ್ನೇಹಿತರಾಗಿರ್ಬೋದು, ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ಅವರಿಗೆ ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನೂ 10-15 ಬ್ರಾಂಚಸ್ ಓಪನ್ ಆಗಲಿ, ನಿಮ್ಮಿಂದ ಇನ್ನೂ ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂತ ಕೇಳ್ತೀನಿ. ಮಂದಾರ್ತಿ ವೈಭವದ ನ್ಯೂ ಬ್ರಾಂಚ್ ಓಪನ್ ಆಗಿದೆ ಮ್ಯಾಮ್, ಏನು ಅನಿಸ್ತಿದೆ? ಖುಷಿ ಆಯಿತು. ಟೇಸ್ಟು ಚೆನ್ನಾಗಿತ್ತು. ನಮ್ಮದು ಸೇಮ್ ಕುಂದಾಪುರ ಟೇಸ್ಟ್ ಇದೆ. ಖುಷಿ ಆಯಿತು. ಹಾಂ, ನಾವು ಕುಂದಾಪುರ ಕೂಡ ಸಿಗುತ್ತೆ. ಹಾಂ, ಕುಂದಾಪುರದ ಫುಡ್ ಎಲ್ಲ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಎಲ್ಲ ಒಂದ್ಸಲ ಬಂದು ಟೇಸ್ಟ್ ಮಾಡಿ. ನಿಮಗೆ ಯಾವ್ದು ಇಷ್ಟ ಆಯಿತು? ನನಗೆ ಮಸಾಲೆ ದೋಸೆ. ಊರಿಂದ ಟೇಸ್ಟು. ಹೀಗೆ ಬಂದಂಥ ಕಸ್ಟಮರ್ಗೆ ಟ್ರೀಟ್ ಹೇಗೆ ಮಾಡ್ತಾರೆ ಇಲ್ಲಿ? ಹಾಂ, ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಇವಾಗ ಚೆನ್ನಾಗಿ ಸರ್ವು ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಚೆನ್ನಾಗಿದೆ. ಒಂದ್ಸಲ ಎಲ್ಲ ಬಂದು ಟೇಸ್ಟ್ ಮಾಡಿ ರಿವ್ಯೂ ಕೊಟ್ಟು. ನಿಖಿತಾ ಶೆಟ್ಟಿ. ಥ್ಯಾಂಕ್ ಯು ವೆಲ್ಕಮ್. ಸೊ ಪ್ರಾರಂಭವಾದ ಮೊದಲನೇ ದಿನನೇ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿರುವುದು ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಜೊತೆಗೆ ಕರಾವಳಿ ಮತ್ತು ಉಡುಪಿಯ ಭಾಗದ ಸವಿರುಚಿಗೆ ಫೇಮಸ್ ಆಗಿರುವಂತಹ ಮಂದಾರ್ತಿ ವೈಭವ ಹೋಟೆಲ್ ಇದೀಗ ತನ್ನ ನೂತನ ಬ್ರಾಂಚನ್ನು ಬೂದಿಗೆರೆಯ ಬೊಮ್ಮೆನಹಳ್ಳಿಯಲ್ಲಿ ಅದ್ಧೂರಿಯಾಗಿ ಪ್ರಾರಂಭ ಮಾಡಿರುವಂಥದ್ದು. ಇಲ್ಲಿ ಕರಾವಳಿ ಮತ್ತು ಉಡುಪಿ ಭಾಗದ ಸವಿರುಚಿಯ ಜೊತೆಗೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಅಷ್ಟೇ ಅಲ್ಲ, ಚೈನೀಸ್ ಫುಡ್ ಜೊತೆಗೆ ಒಂದು ಫ್ರೆಶ್ ಫ್ರೂಟ್ ಜ್ಯೂಸ್ ಕೂಡ ಲಭ್ಯವಿರುತ್ತೆ. ಎಷ್ಟೋ ಜನ ಒಳ್ಳೆ ಆಹಾರ ಜೊತೆಗೆ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿರಬೇಕು ಅಂದ್ಕೊಳ್ತಾರೆ. ಅಂಥವ್ರಿಗೆ ಇದು ಬೆಸ್ಟ್ ಪ್ಲೇಸ್. ಫ್ಯಾಮಿಲಿ ಜೊತೆಗೆ ಒಂದು ಒಳ್ಳೆ ಊಟ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಪ್ಲೇಸ್. ಹಾಗಾಗಿ ತಪ್ಪದೆ ವಿಸಿಟ್ ಮಾಡಿ ಮಂದಾರ್ತಿ ವೈಭವ ಹೋಟೆಲ್ಗೆ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.